ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 42. ಅವರ ಕನಸಿನಂತೆ ನಿನ್ನ ಮದುವೆಯ ಎಲ್ಲ ಶಾಸ್ತ್ರಗಳು ಅವರು ಬೆವರು ಸುರಿಸಿ ಕಟ್ಟಿದ ಮನೆಯಲ್ಲೇ ನಡೆಯಬೇಕು ಅನ್ನೋದು ನನ್ನ ಆಸೆ. ಹೇಗೂ ತಿಂಗಳಿಗೊಮ್ಮೆ ಮಾವ ಅಲ್ಲಿದ್ದು ಬರುತ್ತಾರಲ್ಲ, ಆಗಲೇ ಇದರ ಬಗ್ಗೆ ಹೇಳಿದ್ದೆ. ಪೂರ್ತಿ ಮನೆಗೆ ಪುನಃ ಪೇಂಟ್ ಮಾಡಿಸಿ ಕ್ಲೀನ್ ಮಾಡಿಸಿದ್ದಾರಂತೆ. ಹಾಗಾಗಿ ನಾನು ಸಾಹಿತ್ಯ ಅಲ್ಲಿಗೆ ಹೋಗ್ತಿದ್ದೀವಿ, ನೀನು ಕೂಡ ನಾಡಿದ್ದು ಅಲ್ಲಿಗೆ ಬಾ ಅಂತ ಕಲ್ಯಾಣಿ ಮಗಳ ಮೊಗವನ್ನೇ ನೋಡುತ್ತಾ ಹೇಳಿದರೆ, ಖಂಡಿತ ಅಮ್ಮ, ನಾನು ಆ ಮನೆಯನ್ನು ಮಿಸ್ ಮಾಡ್ತಿದ್ದೆ, ಥ್ಯಾಂಕ್ಸ್ ಎಂದು ಕ್ಷಣದಲ್ಲಿ ಭಾವುಕಳಾಗಿ ಅಳಲು ಶುರು ಮಾಡಿದಳು. ಮಗಳಿಗೆ ತಂದೆಯ ಮೇಲಿದ್ದ ಹುಚ್ಚು ಪ್ರೀತಿಯ ಅರಿವಿದ್ದ ಕಲ್ಯಾಣಿ ಅವಳಿಗೆ ತಂದೆಯ ಬಗ್ಗೆ ಏನು ಹೇಳಿದರೂ ಅಳುತ್ತಾಳೆಂದು ತಿಳಿದಿತ್ತು. ಅವಳನ್ನು ಸಂತೈಸಿ ತಾಯಿಯು ಕಣ್ಣೀರು ಹಾಕಿದಾಗ ಸಾಹಿತ್ಯಾಳಿಗೆ ಅಳು ಬಂದರೂ ತಲೆ ಕೊಡವಿ. ಹಾ 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 ಚುಪ್, ಅದೆಷ್ಟು ಅಳ್ತೀರಾ ಅಂಜು, ನಾಳೆ ನಿಂದು ಲಾಸ್ಟ್ ವರ್ಕಿಂಗ್ ಡೇ ತಾನೇ. ನಾಡಿದ್ದು ಬಂದ ಕೂಡಲೇ ನಮ್ಮ ಮನೆಯ ಪಕ್ಕದಲ್ಲಿರೋ ಬಿರಿಯಾನಿ ಪಾಯಿಂಟಿಗೆ ನನ್ನ ಕರ್ಕೊಂಡು ಹೋಗಬೇಕು. ನಾನು ಆಗಲೇ ಅಜ್ಜನ ಬಳಿ ಮನೆ ಅಡ್ರೆಸ್ ಪಡೆದು ಅದರ ಅಕ್ಕಪಕ್ಕದಲ್ಲಿ ಆ ಬಿರಿಯಾನಿ ಪಾಯಿಂಟ್ ಇದೆಯಾ ಎಂದು ಕೇಳಿದೆ. ಇನ್ನೂ ಇದೆ, ನಾಡಿದ್ದು ಹೊಟ್ಟೆ ನಮ್ಮದು, ಬಿರಿಯಾನಿ ನಿಂದು, ಓಕೆ ಎಂದವಳ ಮಾತಿಗೆ ಇಬ್ಬರು ನಕ್ಕಿದ್ದನ್ನು ನೋಡಿ ಉಪ್ಸ್ ಅಂತೂ ಇಬ್ಬರ ಅಳು ನಿಂತಿತ್ತು. ಈಗ ಮೇನ್ ಟಾಪಿಕ್ಕಿಗೆ ಬರೋಣ. ಅಂಜು, ಮದುವೆ ಶಾಪಿಂಗ್ ಮಾಡೋದು ಯಾವಾಗ ಅಲ್ವೇ? ನೀನು ಮದುಮಗಳು, ಇನ್ನು ಸೀರೆ ತಗೊಂಡಿಲ್ಲ, ಬ್ಲೌಸ್ ಸ್ಟಿಚ್ ಯಾವಾಗ ಮಾಡಿಸ್ತೀಯಾ? ಅಲ್ಲದೆ ಜ್ಯುವೆಲರೀಸ್ ತಗೋಬೇಕು, ಪಾರ್ಲರಿಗೆ ಹೋಗಬೇಕು. ಛೇ, ಒಂದಾ ಎರಡ, ಇದರ ನಡುವೆ ಬಳೆ, ಅರಿಶಿನ, ಮೆಹಂದಿ ಎಂದು 16 ಶಾಸ್ತ್ರವಿದೆ. ಅದಕ್ಕಿಷ್ಟು ಡ್ರೆಸ್, ಜ್ಯುವೆಲರೀಸ್, ಓ ಗಾಡ್, ಇದಕ್ಕೆಲ್ಲ 1 ತಿಂಗಳ ಮೊದಲೇ ತಯಾರಿ ಶುರು ಮಾಡಬೇಕು. ಆದರೆ ನೀನು 10 ದಿನದಲ್ಲಿ ಮದುವೆ ಇಟ್ಕೊಂಡು ಏನೂ ಮಾಡ್ತಿಲ್ಲ ಎಂದು ಕಣ್ತೇಲಿಸಿ ಹೇಳಿದರೆ, ಸಾಹಿತ್ಯ ಅದೆಷ್ಟು ಮಾತಾಡ್ತೀಯ ಅಲ್ವೇ? ಸೀರೆ ತಗೊಂಡ 1 ಗಂಟೆಗೆಲ್ಲ ಬ್ಲೌಸ್ ಸ್ಟಿಚ್ಚಾಗಿ ಅವಳೆದುರು ಇರುತ್ತೆ. ನಿನ್ನಕ್ಕನ ಮದುವೆ ಗಿರಿಧಾಮದ ಮಾಲೀಕ ಜೀವ ಜೊತೆ ಆಗ್ತಿರೋದು. ಸೊ ನೀನು ಸುಮ್ಮನೆ ಕೂತು ನೋಡ್ತಾ ಇರು. ಕಣ್ಮುಚ್ಚಿ ತೆಗೆಯುವುದರೊಳಗಡೆ ನಾವು ಬಯಸಿದ್ದು ನಮ್ಮ ಕಣ್ಮುಂದೆ ಇರುತ್ತೆ ಎಂದ ತಾಯಿಯ ಮಾತು ಇಬ್ಬರಿಗೂ ಹೌದೆನ್ನಿಸಿತು. ಗಂಗಾಧರ್ ಡಿಸೈನರ್ ಬಗ್ಗೆ ಹೇಳಿದ್ದನ್ನು ಅವರಿಬ್ಬರ ಬಳಿ ಹೇಳಿದ ಅಂಜಲಿ ತುಂಬ ಹೊತ್ತು ಅವರ ಜೊತೆ ಮಾತನಾಡಿ ಫೋನ್ ಇಟ್ಟಳು. ತನ್ನ ಯೋಚನೆಯಲ್ಲೇ ಕಳೆದು ಹೋದ ಅಂಜಲಿಗೆ ಅವಳ ಕ್ಯಾಬಿನ್ ಬಾಗಿಲು ತೆರೆದ ಸದ್ದಾದಾಗ ಕಣ್ತೆರೆದು ನೋಡಿದರೆ ಜೀವ ನಿಂತಿದ್ದನು. ಅವಳು ಸರಿಯಾಗಿ ಕುಳಿತು, ಇದೊಂದು ಕೋತಿ, ಮೊದಲು ಬಾಯಿಗೆ ಬಂದ ಹಾಗೆ ಮಾತಾಡೋದು, ಆಮೇಲೆ ತಪ್ಪಾಯ್ತು ಸಾರಿ ಅಂತ ಬರೋದು, ಇವನಿಗೊಂದು ಯಾವಾಗ ಬುದ್ಧಿ ಬರುತ್ತೋ ಎಂದು ಗುಣಗುತ್ತಾ ಎದ್ದು ನಿಂತವಳು, ಸರ್ ನೀವಿಲ್ಲಿ ಏನಾದರೂ ಕೆಲಸ ಎಂದಾಗ ಮಾತನಾಡಬೇಡ ಎನ್ನುವಂತೆ ಅವಳ ಮುಖದೆದುರು ಕೈ ಅಡ್ಡ ಹಿಡಿದಾಗ ಸುಮ್ಮನೆ ನಿಂತಳು. ಅದು ಐ ಆಮ್ ಸಾರಿ, ಆಗ ಸ್ವಲ್ಪ ಕೋಪದಲ್ಲಿದ್ದೆ. ಮದುವೆ ಅನ್ನೋ ವರ್ಡ್ ಕೇಳಿದರೆ ಇರಿಟೇಟ್ ಆಗುತ್ತೆ ನನಗೆ. ಅಂಥದ್ರಲ್ಲಿ ನೀನು ನಿನ್ನ ಫ್ಯಾಮಿಲಿ ಅಂದ್ಕೊಂಡು ಇಷ್ಟುದ್ದ ಭಾಷಣ ಮಾಡಿದರೆ ಹೇಗಾಗಿರಬೇಡ. ಒನ್ಸ್ ಅಗೇನ್ ಸಾರಿ, ಆಗಲೇ ಏನೋ ಮಾತಾಡಬೇಕು ಅಂತ ಬಂದಿದ್ದೆ, ಈಗ ಹೇಳು ಎಂದಾಗ ಇಷ್ಟು ಹೇಳಿದವನ ಮೇಲಿದ್ದ ಅವಳ ಕೋಪ ಸರಕ್ಕನೆ ಕಡಿಮೆಯಾಗಿತ್ತು. ಇಟ್ಸ್ ಓಕೆ, ನನಗಿದು ಅಭ್ಯಾಸ ಆಗಿದೆ. ಮಾತನಾಡೋಕೆ ಇರೋದು ನಮ್ಮ ಮದುವೆಯ ಬಗ್ಗೆಯೇ. ಆದರೆ ನಿಂಗೆ ಆ ವರ್ಡ್ ಕೇಳಿದರೆ ಇರಿಟೇಟ್ ಆಗುತ್ತೆ, ಏನು ಮಾಡಲಿ ಎಂದು ಪೆಚ್ಚು ಮೋರೆ ಹಾಕಿದಂತೆ ನಟಿಸಿದರೆ, ಏನು ಆಡ್ಕೋತೀಯ ನನ್ನ? ಹೌ ಡೇರ್ ಯು ಅಂಜಲಿ ಎಂದ. ಎಲ್ಲಿ ಆಡ್ಕೋತಿದ್ದೀನಿ, ನೀನು ಹೇಳಿದ್ದನ್ನೇ ನಾನು ರಿಪೀಟ್ ಮಾಡಿದ್ದು ಅಂತ ಮುಖ ಊದಿಸಿ ಹೇಳಿದವಳನ್ನು ನೋಡಿ ನಸು ನಕ್ಕನು. ಓಕೆ, ಆ ಮದುವೆ ಅನ್ನೋ ಟಾಪಿಕ್ಕನ್ನು ಬಿಡು, ಊಟಕ್ಕೆ ಏನು ಸ್ಪೆಷಲ್ ಇವತ್ತು ಅಂದ. ಏನಿಲ್ಲ, ನಾರ್ಮಲ್ ಊಟ, ಸ್ಪೆಷಲ್ ಬೇಕಾದರೆ ಆರ್ಡರ್ ಮಾಡು, ಕ್ಯಾಬಿನಿಗೆ ಕಳಿಸ್ತೀನಿ. ಯಾಕೆ, ನನ್ನ ಜೊತೆ ಊಟ ಮಾಡಿ ಬೋರ್ ಆಯಿತಾ, ಅಥವಾ ಊಟ ಮಾಡೋವಾಗ ಆ 2 ಕೋತಿಗಳ ಜೊತೆ ಗಾಸಿಪ್ ಮಾಡೋಕೆ ನಾನು ಬಿಡ್ತಿಲ್ಲ ಅಂತಾನಾ ಅಂದಾಗ, ನನ್ನ ಫ್ರೆಂಡ್ಸನ್ನು ಕೋತಿ ಅಂದರೆ ಅಷ್ಟೇ ಮತ್ತೆ ಅಂದಳು. ಅಂತೀನಿ ಕಣೆ, ಬಾಲ ಇಲ್ಲದ ಕೋತಿಗಳವು ಎಂದ. ಯೂ ಎನ್ನುತ್ತಾ ಅವನ ಕುತ್ತಿಗೆಯತ್ತ ಕೈ ತಂದವಳು ಅವನ ಕಣ್ಣೋಟಕ್ಕೆ ಗಲಿಬಿಲಿಗೊಂಡು ತಕ್ಷಣ ಹಿಂದೆ ಸರಿದಳು.
ಅವನು ನಗುತ್ತಾ ಊಟಕ್ಕೆ ಸಿಗುತ್ತೇನೆ ಎಂದು ಅಲ್ಲಿಂದ ಹೊರ ನಡೆದರೆ, ಇವನೊಬ್ಬ ನನ್ನ ಹುಚ್ಚಿಯನ್ನಾಗಿ ಮಾಡದಿದ್ದರೆ ಸಾಕು ಎಂದು ಹೇಳಿಕೊಂಡವಳ ಮೊಬೈಲ್ ರಿಂಗಣಿಸಿತು. ಗಂಗಾಧರ್ ಸರ್ ಎನ್ನುವ ಹೆಸರು ನೋಡಿ ಕರೆ ಸ್ವೀಕರಿಸಿದಾಗ, ಅಂಜಲಿ, ನಿಮ್ಮ ಮದುವೆಯ ಇನ್ವಿಟೇಷನ್ ಸ್ಯಾಂಪಲ್ ಕಳುಹಿಸಿದ್ದೇನೆ. 2 ಫ್ಯಾಮಿಲಿಯವರು ಸೆಲೆಕ್ಟ್ ಮಾಡಿ ಅದೆರಡು ಇನ್ವಿಟೇಷನ್ ಫೈನಲ್ ಮಾಡಿದ್ದಾರೆ. ಕೊನೆಯ ಆಯ್ಕೆ ನಿನ್ನ ಮತ್ತು ಜೀವನದ್ದು. ಒಂದು ಫೈನಲ್ ಮಾಡಿ ಹೇಳು ಎಂದು ಫೋನಿಟ್ಟರೆ, ಅಂಜಲಿ 2 ಇನ್ವಿಟೇಷನ್ ನೋಡಿ ಕನ್ಫ್ಯೂಸ್ ಆಗಿದ್ದಳು. 2 ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದರು. 5 ನಿಮಿಷಗಳ ಬಳಿಕ ಅದರಲ್ಲಿ ಒಂದು ಇನ್ವಿಟೇಷನ್ ಫೈನಲ್ ಮಾಡಿ ಕಳುಹಿಸಿದ ಕೂಡಲೇ ಕರೆ ಮಾಡಿದ ಗಂಗಾಧರ್, ಏನಮ್ಮ ನೀನು ಜೀವ ಮಾತಾಡ್ಕೊಂಡು ಇನ್ವಿಟೇಷನ್ ಫೈನಲ್ ಮಾಡಿದ್ರಾ? ಇಬ್ಬರು ಒಂದನ್ನೇ ಆಯ್ಕೆ ಮಾಡಿದ್ದೀರಾ ಎಂದಾಗ ಆಶ್ಚರ್ಯವಾಗಿತ್ತವಳಿಗೆ. ಹಾಗೇನಿಲ್ಲ ಎಂದವಳಿಗೆ ಸಂಜೆಯ ಹಾಗೆ ಇನ್ವಿಟೇಷನ್ ಸಿಗುತ್ತದೆ ಎಂದು ಫೋನಿಟ್ಟರು. ಕೆಲಸ ಮುಗಿಸಿದ ಬಾಲಕೃಷ್ಣ ಮತ್ತು ಐಶ್ವರ್ಯ ಅಂಜಲಿಯ ರೂಮ್ ಸೇರಿದ್ದರು. ಗೆಳತಿ ಇವತ್ತೊಂದು ದಿನ ತಮ್ಮ ಜೊತೆಯಲ್ಲಿರುತ್ತಾಳೆ ಎಂದು ಇಬ್ಬರು ಬೇಸರದಲ್ಲಿದ್ದರೆ, ನಾನು ಗಿರಿಧಾಮ ಬಿಟ್ಟು ಹೋಗ್ತಾ ಇರೋದು 10 ದಿನ ಅಷ್ಟೇ. ಪರ್ಮನೆಂಟ್ ಆಗಿ ಬಿಟ್ಟು ಹೋಗ್ತಿರೋ ಹಾಗೆ ಹಾಡಬೇಡಿ ಎಂದು ಇಬ್ಬರಿಗೂ ಗದರಿದರೆ, ಆಗಲ್ಲ ಅಂಜು, ನೀನು ಗಿರಿಧಾಮದಲ್ಲಿ ನಿನ್ನ ಡ್ಯೂಟಿ ಟೈಮಲ್ಲಿ ಮಾತ್ರ ಇರ್ತೀಯ. ನಂತರ ನೀನು ಜೀವ ಜೊತೆ ಅವನ ಮನೆಗೆ ಹೋಗೋದು ತಾನೇ. ಈ ರೂಮಲ್ಲಿ ಎಲ್ಲಿರ್ತೀಯ? ಅಂಜು, ಇವತ್ತ್ಯಾಕೋ ಮನೆಯವರು ತುಂಬ ನೆನಪಾಗ್ತಿದ್ದಾರೆ. ನಿನ್ನ ಜೊತೆ ಮಲಗ್ಲಾ? ಅಂಜು, ಇವತ್ತ್ಯಾಕೋ ತಲೆ ತುಂಬ ನೋವ್ತಾ ಇದೆ, ಹೆಡ್ ಮಸಾಜ್ ಮಾಡೇ? ಅಂಜು, ಮಂತ್ಲಿ ಪ್ರಾಬ್ಲಮ್, ಸಖತ್ ಹೊಟ್ಟೆ ನೋವು ಕಣೆ ಅಂದ. ಕೂಡಲೇ ಜೀರಿಗೆ ಕಷಾಯ ಮಾಡಿ ತಂದು ಕೊಡ್ತೀಯ? ಇದನ್ನೆಲ್ಲ ಇನ್ಮೇಲೆ ಯಾರತ್ರ ಹೇಳಲಿ ಎಂದ ಐಶ್ವರ್ಯ ದುಃಖದ ಕಟ್ಟೆ ಹೊಡೆದು ಅಳಲು ಶುರು ಮಾಡಿದರೆ, ಬಾಲಕೃಷ್ಣ ಕೂಡ, ಹ್ಞೂ ಅಂಜಲಿ, ಇನ್ಮೇಲೆ ಮನೆಗೆ ಕಾಲ್ ಮಾಡಿದ್ಯಾ? ಅರ್ಚನಾ ಏನು ಹೇಳಿದ್ಲು? ಕೆಲಸ ಅಂತ ನಿನ್ನ ಪರ್ಸನಲ್ ಲೈಫ್ ಮರಿಬೇಡ ಎಂದು ಪದೇ ಪದೇ ನನಗೆ ಗದರೋದು ಯಾರು ಎಂದವನಿಗೆ ಒಬ್ಬಳು ತಂಗಿಯಾಗಿ ತನ್ನನ್ನು ಸಂಭಾಳಿಸುತ್ತಿದ್ದ ರೀತಿಯನ್ನು ನೆನೆದವನ ಕಂಗಳು ತುಂಬಿತ್ತು. ಅವರ ಮಾತಿಗೆ ಕಿವಿಯಾದ ಅಂಜಲಿ ಕಂಗಳು ಆಗಲೇ ತುಂಬಿದ್ದರೂ ತಾನು ಈಗ ಅತ್ತರೆ ಇವರಿಬ್ಬರನ್ನು ಸಮಾಧಾನ ಮಾಡುವವರು ಯಾರೆಂದು ಆದಷ್ಟು ತನ್ನ ದುಃಖವನ್ನು ತಡೆದಿಟ್ಟುಕೊಂಡು, ಐಶು, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಅಳ್ತಾರಾ? ನಾನೇನು ಅಲ್ಲೇ ಪರ್ಮನೆಂಟ್ ಆಗಿ ಇರೋಲ್ಲ. ಇಲ್ಲಿ ಈವೆಂಟ್ಸ್ ಜೊತೆ ಬ್ಯುಸಿ ಶೆಡ್ಯೂಲ್ ಇದ್ದಾಗ ಇಲ್ಲೇ ಇರಬೇಕಾಗುತ್ತೆ. ಪ್ಲೀಸ್ ಈಗೆಲ್ಲ ಎಮೋಷನಲ್ ಆಗಿ ಮಾತಾಡಿ ನನ್ನನ್ನು ಅಳಿಸಬೇಡ. ಬಾಲ, ನೀನು ಕೂಡ ಹುಡ್ಗ ಆಗಿ ಕಣ್ಣೀರಾಗ್ತಿದ್ದೀಯ ಅಲ್ವೋ? ನಾನಿಲ್ಲೇ ಇರ್ತೀನಲ್ಲ ಅಂತ ಅದೆಷ್ಟು ಸಮಾಧಾನ ಮಾಡಿದರೂ ಇಬ್ಬರು ಮೌನ ತಾಳಿದರು. ಹೋ ಗಾಡ್, ಏನಿವತ್ತು ಪೂರ್ತಿ ಹೀಗೆ ಅಳ್ತಾ ಕೂರ್ತೀರಾ ಅಂತ ಬೈಯುವಾಗ ಅವಳ ರೂಮಿನ ಕಾಲಿಂಗ್ ಬೆಲ್ ಸದ್ದಾಗಿತ್ತು. ಸೆಕ್ಯೂರಿಟಿ ಹೆಡ್ ಒಂದು ಬಾಕ್ಸ್ ಅವಳ ಕೈಗಿಟ್ಟು ಹೋದನು. ಬಾಕ್ಸ್ ಓಪನ್ ಮಾಡಿದರೆ ಮದುವೆಯ ಇನ್ವಿಟೇಷನ್ ಕಾರ್ಡ್ಸ್. ಒಂದನ್ನು ತೆರೆದು ದೀರ್ಘವಾಗಿ ಅದನ್ನೇ ದಿಟ್ಟಿಸುತ್ತಿರುವವಳ ಪಕ್ಕ ಬಂದ ಐಶ್ವರ್ಯ, ಏನ್ ಮೇಡಮ್, ಇನ್ವಿಟೇಷನ್ನಲ್ಲಿ ಜೀವನನ್ನ ಹುಡುಕ್ತಾ ಇದ್ದೀಯಾ ಹೇಗೆ ಎಂದು ರೇಗಿಸಿದರೆ, ಅದೊಂದು ಬಾಕಿ ಇತ್ತು, ಹೀಗೆ ಅಪ್ಪ ನೆನಪಾದರು ಅಂತ ಹೇಳಿ ಇಬ್ಬರಿಗೂ ಇನ್ವಿಟೇಷನ್ ಕಾರ್ಡ್ ತೋರಿಸಿದಳು. ಅಲ್ಲೇ ಇದ್ದ ಬಾಲಕೃಷ್ಣ, ಈಗ ಇವಳು ಹಳೆಯದನ್ನು ನೆನೆಸಿಕೊಂಡು ಕಣ್ಣೀರಾಕುತ್ತಾಳೆ ಎಂದು ತಕ್ಷಣ, ನಾಳೆ ಡ್ಯೂಟಿ ಮುಗಿಸಿ ಹೋಗೋದು ತಾನೇ ನೀನು ಎಂದು ಕೇಳಿದಾಗ ಹೌದೆಂದು ತಲೆಯಾಡಿಸಿದಳು. ಜಾಸ್ತಿ ಇಲ್ಲಿನ ಕೆಲಸದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಆಗಲೇ ಗಂಗಾಧರ್ ಸರ್ ಇಲ್ಲಿ ನಿಮ್ಮ ಮದುವೆಯೆಂದು 1 ವಾರಕ್ಕೆ ಪೂರ್ತಿ ರೆಸಾರ್ಟ್ ಬುಕ್ ಮಾಡಿದ್ದಾರೆ. ಅಂದರೆ ಆನ್ಲೈನ್ನಲ್ಲಿ ನಮ್ಮ ಗಿರಿಧಾಮದ ಬುಕ್ಕಿಂಗ್ ಬ್ಲಾಕ್ ಮಾಡಿದ್ದಾರೆ. ಹಾಗಾಗಿ ನಮಗೂ ಸ್ವಲ್ಪ ರಿಲೀಫ್. ನಮ್ಮೆಲ್ಲ ಜವಾಬ್ದಾರಿ ಮುಗಿಸಿ ನೀನು ಕರೆಯದಿದ್ದರೂ ಆದಷ್ಟು ಬೇಗ ನಿನ್ನ ಮದುವೆಯ ಶಾಸ್ತ್ರಗಳಲ್ಲಿ ಜಾಯಿನ್ ಆಗ್ತೀವಿ ಎಂದ ಬಾಲಕೃಷ್ಣನ ಮಾತಿಗೆ ನಕ್ಕು, ಅಮ್ಮ ಮತ್ತು ಸಾಹಿತ್ಯ ಜೊತೆ ನೀವಿಬ್ಬರು ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸ್. ಹಾಗಾಗಿ ನಿಮ್ಮನ್ನು ನನ್ನ ಮದುವೆಗೆ ಇನ್ವೈಟ್ ಮಾಡುವ ಅಗತ್ಯವಿಲ್ಲ.
ಮನೆ ಹುಡುಗಿಯ ಮದುವೆಯಾದ ಕಾರಣ ನೀವೇ ಮುಂದೆ ನಿಂತು ನನ್ನ ಮದುವೆಯ ಎಲ್ಲ ತಯಾರಿ ನೋಡಿಕೊಂಡು ಶಾಪಿಂಗಿಂದ ಹಿಡಿದು ನಾನು ಜೀವ ಮನೆ ಸೇರುವ ತನಕವೂ ನನ್ನ ಜೊತೆ ನೀವಿರಲೇಬೇಕು ಎಂದವಳ ಮಾತಿಗೆ ಒಪ್ಪಿದರು. ಸ್ವಲ್ಪ ಮಾತುಕತೆಯ ಬಳಿಕ ಬಾಲಕೃಷ್ಣ ಅವನ ರೂಮಿಗೆ ಹೋದರೆ ತಡರಾತ್ರಿಯವರೆಗೂ ಗೆಳತಿಯರ ಹರಟೆ ಸಾಗುತ್ತಿತ್ತು. ಅಂಜಲಿ ಮಧ್ಯಾಹ್ನದ ಹಾಗೆ ತನ್ನೆಲ್ಲ ಕೆಲಸ ಮುಗಿಸಿ ಕಿಚನ್ ಸ್ಟಾಫನ್ನು ಒಂದುಗೂಡಿಸಿದಳು. ಎಲ್ಲರನ್ನ ತನ್ನ ಮದುವೆಗೆ ಆಹ್ವಾನಿಸಿದ ನಂತರ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ಗಳನ್ನು ಭೇಟಿಯಾಗಿ ಮದುವೆಯ ಇನ್ವಿಟೇಷನ್ ಕೊಟ್ಟು ಐಶ್ವರ್ಯ ಸಹಾಯದಿಂದ ತನ್ನೆಲ್ಲ ಲಗೇಜ್ ಪ್ಯಾಕ್ ಮಾಡುವಾಗ ಸಂಜೆ 4 ಗಂಟೆಯಾಗಿತ್ತು. ಜಯಕರ್ ಅವಳಿಗೆ ಹೋಗಲು ಕಾರಿನ ವ್ಯವಸ್ಥೆ ಮಾಡಿದ್ದರಿಂದ ಎಲ್ಲ ಲಗೇಜ್ ಕಾರಿನೊಳಗಡೆ ತುಂಬಿ ಏನೋ ನೆನಪಾದವರಂತೆ ಜೀವ ಕ್ಯಾಬಿನತ್ತ ಹೋಗಬೇಕೆಂದು ತಿರುಗಿದಾಗ ಅವಳೆದುರು ಜೀವ ನಿಂತಿದ್ದನು. ಬೆಳಿಗ್ಗೆಯೇ ಅವನನ್ನು ಭೇಟಿಯಾಗಿ ಕಿಚನ್ ಬಗ್ಗೆ ಕೆಲವೊಂದು ವಿಷಯ ತಿಳಿಸಿ ತಾನು ಇಲ್ಲಿಂದ ಸಂಜೆ ಹೋಗುವುದಾಗಿ ಹೇಳಿದ್ದಳು. ಅದರಂತೆ ಅವನು ಅವಳನ್ನು ಕಳುಹಿಸಲು ಬಂದಿದ್ದನು. ಸರ್, ಟೈಮ್ ಆಯಿತು, ಹೋಗ್ತಿದ್ದೀನಿ ಎಂದವಳ ಮಾತಿಗೆ ನಸುನಕ್ಕು ಆಯಿತೆಂದು ತಲೆಯಾಡಿಸಿದರೆ ಜಯಕರ್ ಬಳಿ ಹೇಳಿ ತನ್ನ ಗೆಳೆಯರನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಅವರಿಗೆ ಬಾಯ್ ಹೇಳಿ ಕಾರೇರಿದಳು. ಗಂಟೆಯ ಬಳಿಕ ಕಾರು ಒಂದು ದೊಡ್ಡ ಗೇಟ್ ಎದುರುಗಡೆ ನಿಂತಿತ್ತು. ಸೆಕ್ಯೂರಿಟಿ ಗೇಟ್ ತೆರೆದಾಗ ಒಳಹೋದ ಕಾರು 2 ಅಂತಸ್ತಿನ ಮನೆಯ ಮುಂದೆ ನಿಂತರೆ ಕಾರಿನಿಂದ ಇಳಿದ ಅಂಜಲಿ ಸುತ್ತಲೂ ಕಣ್ಣಾಡಿಸಿದಾಗ ಬಾಲ್ಯದ ಕೆಲವೊಂದು ಕ್ಷಣಗಳು ಕಣ್ಮುಂದೆ ಹಾದು ಹೋದವು. ರವಿವಾರ ಅಂದರೆ ಭಾನುವಾರ ಮನೆಯಲ್ಲಿರುತ್ತಿದ್ದ ಅಪ್ಪನ ಜೊತೆ ಗಾರ್ಡನ್ನಲ್ಲಿ ಪೂರ್ತಿ ದಿನ ಹಾಡುತ್ತಾ ಕಳೆಯುವುದರ ಜೊತೆ ಸೀರೆಯುಟ್ಟು ಕಾಲೇಜಿಗೆ ಹೋಗಲು ತಯಾರಾಗುತ್ತಿದ್ದವಳನ್ನು ತಂದೆ ಹೊಗಳುತ್ತಿದ್ದ ರೀತಿ, ಅದೇ ಮೆಟ್ಟಿಲಲ್ಲಿ ಕುಳಿತಿದ್ದ ಅಪ್ಪ ಮಗಳ ಫೋಟೋ ತೆಗೆಯುತ್ತಿದ್ದ ತಾಯಿ, ಎಲ್ಲ ದೃಶ್ಯಗಳು ಅಂಜಲಿಯ ಕಣ್ಮುಂದೆ ಸರಿದಾಗ ದುಃಖದಲ್ಲಿ ಕಾರಿಗೆ ಹೊರಗಿದ್ದವಳ ಕಂಗಳು ತುಂಬಿದ್ದವು. ಕ್ಷಣದಲ್ಲಿ ಅವಳ ಬಳಿ ಬಂದ ಕಲ್ಯಾಣಿ ಮಗಳನ್ನು ಆಲಿಂಗಿಸಿ ಸಂತೈಸಿದರೆ ಸಾಹಿತ್ಯ ಕೂಡ ಅಕ್ಕನ ದುಃಖವನ್ನು ನೋಡಿ ಕಣ್ಣೀರಾಕಿದಳು. ನಿಮಿಷಗಳು ಸರಿದರೂ ಒಳಬರದ ಸೊಸೆ ಮಕ್ಕಳನ್ನು ಅರಸುತ್ತಾ ಬಂದ ದಿನಕರ್ ಅವರಿದ್ದ ಸ್ಥಿತಿಯನ್ನು ನೋಡಿ, ಕಲ್ಯಾಣಿ, ಏನಮ್ಮ ನೀನು ಮಗಳನ್ನು ಸಮಾಧಾನಿಸುವುದನ್ನು ಬಿಟ್ಟು ನೀನು ಕೂಡ ಅಳುತ್ತಿದ್ದೀಯಾ? ಬನ್ನಿ ಒಳಗಡೆ ಎಂದಷ್ಟೇ ಹೇಳಿ ಒಳ ನಡೆದರೆ ಅವರ ಹಿಂದೆಯೇ ತಾಯಿ ಮಕ್ಕಳು ಒಳ ನಡೆದರು. ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತು ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಈ ವಿಡಿಯೋಸ್ ಶೇರ್ ಮಾಡಿ. ಈ ಕತೆ ಇನ್ನು ಮುಂದುವರಿಯುತ್ತದೆ ಅಂತ ಹೇಳ್ತಾ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.